ನೋಡಿ, ನೀವು ಮೆಡಿಕಲ್ ಸ್ಟೂಡೆಂಟು, ಕಾಲೇಜ್ ಬಂದಿರೋದು ಓದೋದಕ್ಕೆ ಅಂತ, ಎಷ್ಟೋ ಜನಕ್ಕೆ ಸಹಾಯ ಮಾಡೋದಕ್ಕೆ. ಈ ಪ್ರೀತಿ ಪ್ರೇಮ ಎಲ್ಲ ಇಮೋಷನಲ್ ಡ್ರಿಫ್ಟ್ಸ್, ಇದ್ಯಾವುದೂ ವರ್ಕೌಟ್ ಆಗಲ್ಲ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಪೇಷಂಟ್ ನ ಟ್ರೀಟ್ ಮಾಡೋ ರೀತಿ, ನನ್ನ ಕಾಲೇಜಲ್ಲಿ ಪಾಠ ಮಾಡೋ ಸ್ಟೈಲ್, ಸ್ಟಾಫ್ ಜೊತೆಗೆ ನನ್ನ ಬಿಹೇವಿಯರ್, ಇದೆಲ್ಲದ್ರಿಂದ ಇಂಪ್ರೆಸ್ ಆಗಿರ್ಬೋದು. ವಾ, ವಾಟ್ ಅ ಮ್ಯಾನ್ ಅಂತಾನು ಅನ್ಸಿರ್ಬೋದು. ಇಟ್ಸ್ ಇನ್ಫ್ಯಾಕ್ಚುಯೇಷನ್, ನಾಟ್ ಲವ್. ಅದೇ ಸರ್, ಲವ್ ಅಂದ್ರೆ ಇನ್ಫ್ಯಾಕ್ಚುಯೇಷನ್ ಅಂತೀರಾ. ನೀವ್ ನಕ್ಕಿದ್ರೆ ನಾನ್ ನಗ್ತೀನಿ, ನೀವ್ ಹತ್ರ ನೀವ್ ಅಳ್ಳಲ್ಲ ಬಿಡಿ. ನೀವ್ ಗೆದ್ರೆ ನಾನ್ ಗೆದ್ದಾಗೆ, ನೀವ್ ಸೋತ್ರೆ ನೀವ್ ಸೋಲೋ ಮಾತೇ ಇಲ್ಲ. ಲೆಟ್ ಮಿ ಫಿನಿಶ್. ನೋಡಿ, ಎಮೋಷನಲಿ ವೀಕ್ ಇರೋರು, ಡ್ರಿಫ್ಟ್ ಇರೋರು ಗುಡ್ ಡಾಕ್ಟರ್ಸ್ ಆಗಕ್ ಆಗಲ್ಲ. ಅಂಡ್ ದ್ಯಾಟ್ಸ್ ಮೈ ಬಿಲೀವ್. ಆಸ್ ಅ ಡಾಕ್ಟರ್ ನಾವು ಅಲರ್ಟ್ ಅಂಡ್ ಅಟೆಂಟಿವ್ ಆಗಿರ್ಬೇಕು, ಇಮೋಷನಲ್ ಅಲ್ಲ. ಯು ಆರ್ ಸ್ಟಿಲ್ ಅ ಸ್ಟೂಡೆಂಟ್. ಹಾಗಾದ್ರೆ ಯಾವ ಡಾಕ್ಟರ್ ಯಾರನ್ನೂ ಇಷ್ಟಪಡ್ಬಾರ್ದಾ, ಮದ್ವೆನೂ ಆಗ್ಬಾರ್ದಾ? ಇದೆಲ್ಲದಕ್ಕೂ ಒಂದ್ ಟೈಮ್ ಅಂತ ಬರುತ್ತೆ. ಆ ಟೈಮ್ ಬರೋವರೆಗೂ ನಾನ್ ಕಾಯ್ತೀನಿ. ಓದು ಡೆಸ್ಟಿನಿ ಆಗಿರ್ಬೇಕು, ಡಿಸ್ಟ್ರಾಕ್ಷನ್ ಅಲ್ಲ. ಲವ್ ಇಸ್ ನಾಟ್ ಎನ್ ಡಿಸ್ಟ್ರಾಕ್ಷನ್ ಅಕಾರ್ಡಿಂಗ್ ಟು ಮಿ. ಇಟ್ಸ್ ಮೈ ಬಿಲೀವ್. ಲವ್ ಅನ್ನೋದು ಒಂದೊಳ್ಳೆ ಫೀಲಿಂಗ್. ಚೆನ್ನಾಗಿ ಓದ್ತೀನಿ, ಒಳ್ಳೆ ಡಾಕ್ಟರು ಆಗ್ತೀನಿ, ಜೊತೆಗೆ ನಿಮ್ಮನ್ನು ಇಷ್ಟಪಡ್ತೀನಿ. ಐ ಲವ್ ಯು ಸರ್. ಐ ಲವ್ ಯು ಸರ್. ಐ ಲವ್ ಯು ಸರ್. ಸಂಜು, ಕಾಲ್ ನೋವಿದೆ, ಮಾತ್ರೆ ತಗೊಂಬ ಅಂತ ಹೇಳಿದ್ನಲ್ಲ, ತಂದ್ಯಾ? ನಿಂದ್ ಯಾವಾಗ್ಲೂ ಕಾಲ್ ನೋವು ಇದ್ದಿದ್ದೆ, ಕೆಲ್ಸ ಹತ್ರ ಹೇಳಿ ತರ್ಸ್ಕೊಳಕ್ಕಾಗಲ್ವಾ? ಸಂಜು, ಆಗ್ಲೇ ಫೋನ್ ಮಾಡಿ ಅಮ್ಮಂಗ್ ಮಾತ್ರೆ ಬೇಕು ಅಂತ ಹೇಳ್ದೆಲ್ಲ, ಮರ್ತ್ಬಿಟ್ಯಾ? ಅಯ್ಯೋ, ಕಾಲ್ ನೋವು ಅಂತ ಹೇಳ್ತೀರ. ಬನ್ನಿ. ನಂಗೆ ಗೊತ್ತು ಕಣೋ, ಸಂಜು ನಿನ್ಗೆ ಫೋನೇ ಮಾಡಿಲ್ಲ. ಎಲ್ಲ ಗೊತ್ತಾಗುತ್ತೆ. ತಗೊಳ್ಳಿ. ಎಲ್ಲಿ ಹೋಗ್ತಿದ್ದೀರಾ? ಪಾತ್ರೆ ತೊಳಿಬೇಕು ಕಣೋ. ಕಾಲ್ ನೋವಿದೆ ಅಂತ ಹೇಳ್ತೀರಾ, ಪಾತ್ರೆ ತೊಳಿಬೇಕಾ? ನಾನು ಮಾಡ್ತೀನಿ ಬಿಡಿ. ನೀನ್ ಯಾಕೆ ಈ ಕೆಲಸ ಎಲ್ಲ ಮಾಡ್ತೀಯಾ? ಬಾಯ್ಲಿ. ಯಾಕೆ? ಹುಡುಗರು ಪಾತ್ರೆ ತೊಳೆದ್ರೆ ಕೈ ಸೋದೋಗುತ್ತಾ? ಅವ್ರಾಗಂದ್ರು ಅಂದ್ರೆ ನಿನ್ ಫೀಲಿಂಗ್ಸ್ ಏನ್ ಬದ್ಲಾಗ್ಬಿಡುತ್ತಾ? ನಿನ್ಗೂ ಅವ್ರ ಕಂಡ್ರೆ ಇಷ್ಟ ತಾನೇ? ಸರಿ ಬಿಡು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ರಾಧಿಕಾ, ಏನಾಯ್ತೆ? ದೊಡಮ್ಮ, ನನ್ನ ಫ್ರೆಂಡ್ ಒಬ್ಳು ಕಾಲೇಜಲ್ಲಿ ಲೆಕ್ಚರ್ನ ಲವ್ ಮಾಡ್ತಿದ್ದಾಳೆ. ಐ ಲವ್ ಯು ಕರ್ಣ ಸರ್. ಅವಳು ಪ್ರಪೋಸ್ ಮಾಡಕ್ಕೆ ಅಂತ ಹೋದ್ರೆ ಇನ್ಫ್ಯಾಕ್ಚುಯೇಷನ್ ಅಂತ ಬೈದ್ ಬಿಟ್ಟು ಕಳ್ಸಿದಾರೆ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಇವತ್ತಿನ ಟೀನ್ಸು ಇನ್ಫ್ಯಾಕ್ಚುಯೇಷನ್ ಲವ್ ಅಂತ ಅನ್ಕೊಂಡಿದ್ದಾರೆ. ಎಲ್ಲ ಬಿಟ್ಟು ಫಸ್ಟ್ ಅವಳಿಗೆ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಹೇಳು. ಅಣ್ಣ, ಅವಳು ಕಾಲೇಜಲ್ಲಿ ಟಾಪರು, ಪ್ರೀತಿ ಮಾಡ್ತಿದ್ದಾಳೆ ಅಂದ್ರೆ ಓದಲ್ಲ ಅಂತ ಅರ್ಥನಾ? ಆದ್ರೂ ಲೆಕ್ಚರರೇ, ಸ್ಟೂಡೆಂಟೇ. ಕರ್ಣ, ಪ್ರೀತಿ ಅನ್ನೋದು ವಯಸ್ಸು, ಸ್ಥಾನ, ಮಾನ ಇವೆಲ್ಲ ನೋಡಿ ಬರೋದಲ್ಲ ಕಣೋ. ಹೇಗೆ ಇರ್ಲಿ, ಇಡೀ ಜೀವನ ಅವ್ರ ಜೊತೆನೆ ಕಳೀತೀನಿ ಅಂತ ಮನ್ಸು ಹೇಳುತ್ತೆ. ಸ್ವಭಾವ ಇಷ್ಟ ಆದ್ರೆ ಮಾತ್ರ ನಿಜವಾದ ಪ್ರೀತಿ ಹುಟ್ಟೋಕ್ ಸಾಧ್ಯ. ಹಾಗಂತ ಅವಳ ಭಾವನೆಗಳಿಗೆ ಆಕರ್ಷಣೆ ಅಂತಾನೂ ಹೆಸರು ಕೊಡಕ್ಕಾಗಲ್ಲ ಕಣೋ. ಪ್ರೀತಿ ಅಂದ್ರೇನೆ ಹಾಗೆ. ಇವತ್ ನಿಧಿ ಇನ್ನೂ ಬರಲೇ? ಇವತ್ ನಾವೇ ಫಸ್ಟ್. ಖರೇನ ಹೇಳ್ದಿ. ಮಾಮೂಲಿ ಜಾಗ ಬಿಟ್ಟು ಇಲ್ಲಿ ಯಾಕೆ ನಿಂತಿದ್ಯಾ? ನಮ್ ಡಾಕ್ಟರ್ ಕರ್ನಾಡ್ ಸರ್ನ ಬಿಟ್ಕೊಟ್ಬಿಟ್ಯಾ? ಹೆಂಗೆ ಬಿಟ್ಕೊಡದ? ನೋ ವೇ, ಚಾನ್ಸೇ ಇಲ್ಲ. ನಾನು ಆಲ್ರೆಡಿ ಕರ್ಣ ಸರ್ಗೆ ಪ್ರಪೋಸ್ ಮಾಡಾಯ್ತು. ಯಾವಾಗ ಪ್ರಪೋಸ್ ಮಾಡ್ದೆ? ನೆನ್ನೆ ಮಳೆಲಿ ಇಬ್ರು ಫುಲ್ ಒದ್ದೆ.
ಐ ಲವ್ ಯು ಸರ್. ಅದಕ್ಕೆ ಅವ್ರೇನ್ ಹೇಳ್ಯಾರ? ನೀವೇ ನೋಡಿ ಅಲ್ಲ, ಅವ್ರ ಕಣ್ಗಳು ಎಲ್ಲಾದನ್ನು ಬಿಟ್ಟು ನನ್ನನ್ನ ಹೇಗ್ ಹುಡ್ಕುತ್ತೆ ಅಂತ. ನಿಜ ಕರ್ಣ ಸರ್ ಬಿದ್ದೋಗ್ಬಿಟ್ರ? ಏನ್ ನೋಡಿ ಮಾಡಳು ಏನ್ರಿಕಿ? ನನ್ಗೇನೋ ಇವ್ಳು ಕಾಗೆ ಆರಿಸ್ತಾಳೆ ಅನ್ಸ್ತಿದೆ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಹಲೋ ಸರ್. ಹಲೋ. ಹಾಯ್ ಸರ್. ಹಾಯ್. ಕರ್ಣ ಸರ್ ನನ್ನ ಕಡೆ ನೋಡ್ತಾರಲ್ವಾ, ನಿಲ್ತಾರಲ್ವಾ? ನೋಡ್ಲಿ 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 ನೋಡ್ಲಿ.